ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ವೀಕ್ಷಕರೇ, ನಮ್ಮ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇಂದು ಮಸ್ಕಿ ಪಟ್ಟಣದಲ್ಲಿ ಎಲ್ಲೆಡೆ ಕಾರುಣ್ಣಿಮೆ ಹಬ್ಬನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಸ್ಕಿಲಿ ಒಂದು ಅದ್ದೂರಿಯಾಗಿ ಕಾರುಣ್ಣಿಮೆ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಎತ್ತುಗಳಿಗೆ ವಿಶೇಷ ರೀತಿಯಿಂದ ಅಲಂಕಾರ ಮಾಡಿ ಈ ಒಂದು ಕಾರುಣ್ಣಿಮೆನ ಆಚರಣೆ ಮಾಡ್ತಾರೆ. ಯಾಕಂದರೆ ಇದು ತನ್ನದೇ ಆದಂಥ ಇತಿಹಾಸ ಹೊಂದಿದೆ. ಆ್ಯಂಡ್ ಈ ಒಂದು ಕಾರುಣ್ಣಿಮೆ ಕೆಲವು ಮನೆತನಗಳಿಂದ ಪಾರಂಪರಿಕವಾಗಿ ಇವತ್ತಿಗೂ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ನಾವು ಸಿಟಿಗಳತ್ತ ನೋಡಿದಾಗ ಈ ರೀತಿ ಹಬ್ಬಗಳು ನೋಡೋಕ್ಕಾಗಲ್ಲ. ಇವತ್ತು ಕಣ್ಮರೆಗಳಾಗಿದ್ದಾವೆ. ಎಲ್ಲೆಡೆ ಕೆಲವು ಕಡೆ ನೋಡ್ತಾ ಇದ್ವಿ ಕಾರುಣ್ಣಿಮೆ ಹಬ್ಬ. ಇನ್ನೂ ನಮ್ಮ ಏನಾದರೂ ಜೀವಂತವಾಗಿ ಹಬ್ಬಗಳು ಮತ್ತು ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿದಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಮಾತ್ರ. ಆ್ಯಂಡ್ ನಮ್ಮ ಜೊತೆಯಲ್ಲಿ ಇದ್ದಾರೆ ಆ್ಯಂಡ್ ಮಾತಾಡ್ಸೋಣ ಏನು ಹೇಳ್ತಾರೆ. ನಾವು ಈ ಮನೆತನ ಈಗಿರ್ತಕ್ಕಂಥದ್ದು ಸಾಲಿಮಠದ ಮನೆತನ. ಆದರೆ ನಮ್ಮ ತಂದೆಯವರು ಸುಮಾರು 80 ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಇದು ಯಾಕಂದರೆ ಸಾಲಿಮಠದ ಮನೆತನಕ್ಕೂ ಇದು ಮೂಲತಃ ಇದು ಕಾಮ್ರೇಡ್ರ ಮನೆತನ. ಮಸ್ಕಿಯಲ್ಲಿ ಇರತಕ್ಕಂಥದ್ದು 2 ಬಾಸಿಂಗ ಏತವನ್ನು ಕಟ್ತಕ್ಕಂಥ ಒಂದು ಪರಂಪರೆ ಇದೆ. ಒಂದು ಮಾಲಿ ಪಾಟೀಲರ ಮನೆತನದಿಂದ ಬಾಸಿಂಗ ಏತವನ್ನು ಕಟ್ತಾರೆ, ಹಾಗೂ ಒಂದು ಕಾಮ್ರೇಡ್ ಮನೆತನದಿಂದ ಬಾಸಿಂಗ ಏತವನ್ನು ಕಟ್ತಾರೆ. 2 ಮನೆತನ ಇವತ್ತು ಮೆರವಣಿಗೆ ಸಂಗಡ ಇವತ್ತು ಅಗಸಿಗೆ ಹೋಗಿ ಇವತ್ತು ಕರೆಯೋರಿರ್ತಕ್ಕಂಥ ಸಂದರ್ಭ ಇದೆ. ಆದರೆ ಈ ಮನೆತನದ ಒಂದು ವಿಶೇಷ ಏನಂದರೆ, ಎಲ್ಲರಿಗೂ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇದು ಸಾಲಿಮಠದ ಮನೆ ಇತ್ತೀಚೆಗೆ ಬಂದಂಥದ್ದು. ಅಂದರೆ ಇದು ಮನೆ ಮಾತ್ರ ಕಾಮ್ರೇಡರ್ ಮನೆ. ಆ ಪರಂಪರೆಯನ್ನು ನಾವು ಸತತವಾಗಿ 80 ವರ್ಷದಿಂದ ನಮ್ಮ ತಂದೆಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನನಗೆ 60 ವರ್ಷ ಇದ್ರೂ ಸಹಿತ ಈ ಪರಂಪರೆ ನಾವು ಎಂದೂ ಬಿಡಬಾರ್ದು. ಯಾಕಂದರೆ ಮನೆ ಇವತ್ತು ಕಾಮ್ರೇಡರ್ ಮನೆದೇ ಇದ್ದರೂ ಸಹಿತ ಆ ಸಂಪ್ರದಾಯ ಸದಾ ಇರಲಿ ಎಂಬುದು ಒಂದು ಆಸೆ. ಯಾಕಂದರೆ ಇವತ್ತು ನೀವು ಹೇಳ್ದಾಗೆ ಹಳ್ಳಿಗಾಡಿನಲ್ಲಿ ಇವತ್ತು ಕಾರುಣ್ಣಿಗಳು ಚಟುವಟಿಕೆಗಳು ಹೆಚ್ಚಿಗೆ ಸಂಭ್ರಮದಿಂದ ಜರುಗ್ತವೆ. ಆದರೆ ಇವತ್ತು ತಾಲೂಕಾ ಕೇಂದ್ರವಾದರೂ ಸಹಿತ ಆ ಪರಂಪರೆಯನ್ನು ಇವತ್ತು ನಾವೆಂದೂ ಬಿಟ್ಟಿಲ್ಲ. ಆದರೆ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಈ ಅಲ್ಲಿ ಮೆರವಣಿಗೆ ಆದ ನಂತರ ಕರಿಯರದ ಕಾರ್ಯಕ್ರಮ ಆದ ನಂತರ ನಮ್ಮ ಮನೆಗೆ ಎತ್ತು ಬಂದು ಅದನ್ನೆಲ್ಲ ಪೂಜೆ ಪುನಸ್ಕಾರ ಮಾಡಿ ಬಂದಂಥವರಿಗೆ ಉಪಹಾರ ವ್ಯವಸ್ಥೆ ಮಾಡಿಕೊಂಡು ಬರ್ತಂಥ ಪದ್ಧತಿ ನಾವು ಹಮ್ಮಿಕೊಂಡು ಬಂದಿದ್ವಿ. ಈ ಹಿಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾಯಿದ್ರು. ಕಾಲಕ್ರಮೇಣ ಇಂದಿನ ಮಾಧ್ಯಮದಲ್ಲಿ ಇವತ್ತು ಟಿ ವಿ ಇವೆಲ್ಲ ಮಾಧ್ಯಮದಲ್ಲಿ ಸ್ವಲ್ಪ ಜನ ಆ ಕಡೆ ಇವತ್ತು ವಾಲ್ಯದಿಂದ ಇವತ್ತು ಜನಸಂಖ್ಯೆ ಕಮ್ಮಿ ಆದರೂ ಸಹಿತ ಅದೇ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅರುಣ್ಗೌಡ ಅಂತೇಳಿ ನಾವು ಪ್ರತಿ ವರ್ಷದಂತೆ ತಿಮ್ಮಣ್ಣ ನಾಯಕ್ ಅವರ ಎತ್ತಿಗೆ ಅಲಂಕಾರವನ್ನು ಮಾಡುತ್ತೇವೆ. ಬೆಳಗ್ಗೆಲ್ಲ ಎತ್ತುಗಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಅದಕ್ಕೆಲ್ಲ ಸಿಂಗಾರ ಮಾಡಿ ಕೋಡುಗಳಿಗೆ ರಿಬ್ಬನ್ನು ಗೆಜ್ಜೆ ಎಲ್ಲ ಕಟ್ಟಿ ಕಾಯಿಸಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವು ವಿವಿಧ ರೀತಿಯಲ್ಲಿ ನಾವು ಚಿತ್ರಗಳನ್ನು ಇಳಿಸಿ ಜನಗಳಿಗೆ ಆಕರ್ಷಣೆಯಾಗಲು ಪ್ರಮುಖ ಪಾತ್ರವನ್ನು ಕೊಡುತ್ತೇವೆ ಈ ಎತ್ತಿನ ಮೂಲಕ. ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಿಟಿಗಳತ್ತ ಎಲ್ಲ ಕಣ್ಮರೆ ಆಗ್ತಾ ಇದ್ದಾವೆ. ತಾವು ಕೂಡ ಯಂಗ್ಸ್ಟರ್ಸ್ ಆ್ಯಂಡ್ ಇವತ್ತಿಗೂ ಎಲ್ಲ ಡಿಜಿಟಲ್ ಹತ್ತ ಹೋಗ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮಾತ್ರ ಯುವಕರು ಇಂಥದ್ದೆಲ್ಲ ಆಚರಣೆ ಮಾಡ್ತಾರೆ. ಅದಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಹೌದು, ನೀವು ಹೇಳಿದ ಹಾಗೆ ಈಗೆಲ್ಲ ಸಿಟಿಗಳಲ್ಲೇ ಇಂಥ ಹಬ್ಬಗಳು ಎಲ್ಲ ಆಚರಣೆಗಳು ನಶಿಸಿ ಹೋಗುತ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥವನ್ನೆಲ್ಲ ಹಿಂದಿಗೆ ಹಳ್ಳಿಗಳಲ್ಲಿ ಮತ್ತು ನಾವು ಸಣ್ಣವ್ರು ಇರಬೇಕಾದ್ರೆ ನೋಡಿರೋದು. ಇವಾಗೂ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅದನ್ನು ಹೆಮ್ಮೆ. ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿಕೊಂಡು ಈ ಹಬ್ಬವನ್ನು ಮುಂದೆ ಆದರೂ ಮರಿಬಾರ್ದು, ಮುಂದೆ ಎಲ್ಲರೂ ಮುಂದೆ ಬರೋ ಪೀಳಿಗೆಯನ್ನು ನೆನಪಿಟ್ಟುಕೊಳ್ಳಿ ಅಂತೇಳಿ ಈ ಥರ ಆಚರಣೆಯನ್ನು ಇಂದಿಗೂ ನಡೆಸಿಕೊಂಡು ಹೋಗುತ್ತಿದ್ದೀವಿ. ಇದೇ ನಮಗೆ ಭಾಳ ಖುಷಿಯನ್ನು ತಂದುಕೊಟ್ಟಿದೆ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಕಾರುಣ್ಣಿಮೆ ನಿಮಿತ್ತ? ಏನು ಹೇಳಬೇಕಪ್ಪ ಅಂದರೆ ಎಲ್ಲ ಹಬ್ಬಗಳಲ್ಲಿ ನಾವುಗಳೇ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದಾಯಿತು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ಆದರೆ ನಮ್ಮ ರೈತಾಪಿ ಜನಗಳು ಪ್ರಾಣಿನೂ ಸಹ ತನ್ನ ಜನರಂತೆ ಮನುಷ್ಯನಂತೆ ಭಾವಿಸಿ ಅವುಗಳಿಗೆ ಅಲಂಕರಿಸಿ ಸಂಭ್ರಮಾಚರಣೆ ಮಾಡೋದು ಬಹಳ ಖುಷಿಯನ್ನು ತಂದುಕೊಡುತ್ತಿದೆ ನಮಗೆ. ವರ್ಷ ಮಾಡಕಚ್ಚಿವ್ರಿ ಕರಿ. ಹ್ಞೂ ರೀ, ಬೆಳೆ ಎತ್ತು ಬಂದ್ರೆ ಬಿಳಿ ಜೋಳ ಹತ್ತಿ ಬೆಳಿತೀವ್ರಿ. ಕೆಂಪು ಎತ್ತು ಬಂದಾಗ ತೊಗರಿ ಸಜ್ಜಿ ನವಣಿ ಇಂಥವೆಲ್ಲ ಬೆಳಿತೀವಿ ರೀ. ಪೂರ್ವ ಕಾಲದಿಂದನ ಮಾಲಿಗೌಡರ ಮನೆ ಆಮೇಲೆ ಕಾಮ್ರೆಡ್ಡರ ಮನೆಯಲ್ಲಿಂದನ ಪೂರ್ವ ಕಾಲದಿಂದನ ಕಾರುಣಿ ಕರಿ ಹಬ್ಬ ಅವ್ರಲಿಂದ ಸ್ಟಾರ್ಟಿಂಗ್ ಐತಿ ರೀ. ಮೊದಲಿಂದ ರೈತರದ ಮೊದಲಿಂದ ಅಲ್ಲಿಂದ ಬಂದೈತಿ ರೀ. ಈ ಸರಿ ಬೆಳೆ ಯಾವ ರೀತಿ ಎಲ್ಲ ಇದೆ? ಮಳೆ ಸ್ವಲ್ಪ ಕಡಿಮೆ ಆಗ್ಯಾವ್ರಿ, ಆದ್ರೆ ಈಗ ಸ್ವಲ್ಪ ಆರಂಭ ಆಗ್ಯಾವ್ರಿ. ಗೆಜ್ಜೆ ಕಟ್ತೀವಿ ರೀ, ಅಣೆಗೆಜ್ಜೆ ಕಟ್ತೀವಿ ರೀ, ಅಣೆಕಟ್ಟು ಕಟ್ತೀವಿ ರೀ, ಆಮೇಲೆ ಕೋಡಣ್ಸ ಕಟ್ತೀವಿ ರೀ, ಆಮೇಲೆ ಕೋಡಿಗೆ ಇದು ಸಿಂಗಾರ ರುಬ್ಬೆನ ಕಟ್ತೀವಿ ರೀ. ಇವೆಲ್ಲ ನಾನಾ ಥರದ್ದು ಸಿಂಗಾರ ಮಾಡ್ತೀವಿ ರೀ ಎತ್ತುಗಳಿಗೆ.
ನಾರ್ಮಲ್ ಆಗಿ ಎಲ್ಲ ರೀತಿ ಅಲಂಕಾರ ಮಾಡಿದ ಹಾಗೆ ಶಿವಂದು, ಈಶ್ವರಂದು, ಆಂಜನೇಯಂದು, ಗಣಪತಿದು ಪ್ರತಿ ವರ್ಷ ಮಾಡ್ತಿದ್ವಿ. ಈ ಸಲ ಇದೇನು ಬೆಂಗಳೂರು ಅಂತ ಹೈಟೆಕ್ ಸಿಟಿಗಳಲ್ಲಿ ನಡೀತಾ ಬಿಡದಿ ಹೋರಾಟದ ರೈತ ದೇಶದ ಬೆನ್ನೆಲುಬು ಅನ್ನೋ ಕಾನ್ಸೆಪ್ಟ್ ಇಟ್ಟುಕೊಂಡು ಇದರ ಮೇಲೆ ಜನರನ್ನು ಆಕರ್ಷಣೆ ಆಗಲಿ ಮತ್ತು ಇದರ ಬಗ್ಗೆ ತಿಳುವಳಿಕೆ ಮೂಡಲಿ ಅಂತೇಳಿ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಇದರ ಮೇಲೆ ಅಲಂಕಾರ ಮಾಡಿದ್ದೇವೆ.